أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين ಹಮ್ರಾವುಲ್ ಅಸದ್ ಯುದ್ಧಕ್ಕೆ ಕಾರಣ ಮತ್ತು ಅದರ ಹಿನ್ನೆಲೆ ಕುರಿತು ಕಳೆದ ಕುತುಬಾದಲ್ಲಿ ಹೇಳಿದ್ದೆ. ಹೇಗಿದ್ದರೂ ಉಹುದ್ ಯುದ್ಧದ ನಂತರ ಶತ್ರುಗಳು ಮರಳಿ ಮದೀನಾದ ಮೇಲೆ ದಾಳಿ ನಡೆಸುವ ಯೋಜನೆಯ ಬಗ್ಗೆ ಗೊತ್ತಾದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಉಮರ್ ರಲಿಯಲ್ಲಾಹು ಅನ್ನವರನ್ನು ಕರೆದು ಅವರಿಬ್ಬರೂ ಹೀಗೆ ಹೇಳಿದರು: ಯಾ ರಸೂಲುಲ್ಲಾ, ನಮ್ಮ ಮಕ್ಕಳ ಮೇಲೆ ದಾಳಿ ನಡೆಸದೇ ಇರಲಿಕ್ಕಾಗಿ ನಾವು ಶತ್ರುಗಳ ಕಡೆಗೆ ಧಾವಿಸೋಣ. ಹಾಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಗಿನ ನಮಾಜಿನ ನಂತರ ಜನರನ್ನು ಕರೆದು ಮತ್ತು ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ನವರಿಂದ ಹೀಗೆ ಘೋಷಣೆ ಮಾಡಿದರು: ಶತ್ರುಗಳನ್ನು ಎದುರಿಸಲು ಹೊರಡಿರಿ. ನಿಮ್ಮ ಉಹುದಿನ ಯುದ್ಧದಲ್ಲಿ ಭಾಗಿಯಾಗಿದ್ದವರು ಮಾತ್ರ ನನ್ನ ಜೊತೆ ಹೊರಡಲಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಧ್ವಜವನ್ನು ತರಿಸಿ ಅದನ್ನು ಹಜರತ್ ಅಲಿ ರಲಿಯಲ್ಲಾಹು ಅನ್ನವರಿಗೆ ನೀಡಿದರು. ಹಜರತ್ ಅಬೂಬಕರ್ ರಲಿಯಲ್ಲಾಹುನಿಗೆ ನೀಡಲಾಗಿತ್ತು ಎಂದೂ ಕೂಡ ಒಂದೆಡೆ ವರದಿಯಾಗಿದೆ. ಈ ಸಂದರ್ಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಇಬ್ನು ಉಮ್ಮು ಮಕ್ತೂಮ್ರನ್ನು ಮದೀನದಲ್ಲಿ ತನ್ನ ಪ್ರತಿನಿಧಿಯಾಗಿ ನೇಮಿಸಿದ್ದರು. ಶತ್ರುಗಳನ್ನು ಹಿಂಬಾಲಿಸುವ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತೀರ್ಮಾನ ಅತ್ಯಂತ ವಿವೇಕಯುತವಾಗಿತ್ತು ಎಂದು ಚರಿತ್ರೆಕಾರರು ಬರೆಯುತ್ತಾರೆ. ಇನ್ನಷ್ಟು ಜನರನ್ನು ಸೇರಿಸದೆ ಯುದ್ಧಕ್ಕಾಗಿ ಹೋಗುವುದು ಕಪಟ ವಿಶ್ವಾಸಿಗಳ ಪ್ರಕಾರ ಅತ್ಯಂತ ಅಪಾಯಕರವಾಗಿತ್ತು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತೀರ್ಮಾನ ಅತ್ಯಂತ ಬುದ್ಧಿಯುಳ್ಳದಾಗಿತ್ತು ಎಂದು ನಂತರದ ಸ್ಥಿತಿಗಳು ರುಜುವಾತು ಮಾಡಿತು. ಅದರಿಂದ ಮುಸ್ಲಿಮರಿಗೆ ಅನೇಕ ಪ್ರಯೋಜನಗಳು ಉಂಟಾದವು. ಈ ತೀರ್ಮಾನವು ಯೋಧರ ಧೈರ್ಯವನ್ನು ಇನ್ನಷ್ಟು ಎತ್ತರಗಳಿಗೆ ತಲುಪಿಸಿತು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೃಢ ನಿಶ್ಚಯ ಮತ್ತು ದೃಢ ವಿಶ್ವಾಸದ ಶಕ್ತವಾದ ಪ್ರಭಾವ ಕಪಟ ವಿಶ್ವಾಸಿಗಳ ಹೃದಯಗಳಲ್ಲಿ ಉಂಟುಮಾಡಿತು. ಮತ್ತೊಂದೆಡೆ ಇಸ್ಲಾಮಿನ ಸೇನೆ ಹಿಂಬಾಲಿಸುತ್ತಿದೆ ಎಂಬ ಸುದ್ದಿ ಶತ್ರುಗಳಿಗೆ ಮುಟ್ಟಿದಾಗ ಅವರಿಗೆ ಇದ್ದ ಅಲ್ಪ ಸ್ವಲ್ಪ ಧೈರ್ಯ ದೀಪ ನಂದಿ ಹೋಗುವಂತಾಯಿತು. ಈ ಸಂದರ್ಭದಲ್ಲಿ ಕಪಟ ವಿಶ್ವಾಸಿಗಳು ಸರದಾರ ಆದ ಅಬ್ದುಲ್ ಬಿನ್ ಉಬೈ ಕೂಡ ಜೊತೆಗೆ ಹೋಗಲು ಅನುಮತಿ ಕೇಳಿದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಮತಿ ಕೊಟ್ಟಿರಲಿಲ್ಲ. ಪುನಃ ಯುದ್ಧಕ್ಕಾಗಿ ಹೊರಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದ ಘೋಷಣೆಯ ನಂತರ ಗಾಯಗೊಂಡ ಸಹಾಬಿಯರ ಪ್ರೀತಿ ಮತ್ತು ನಿಷ್ಠೆಯ ಅವಸ್ಥೆ ಏನಾಗಿತ್ತು ಎಂದರೆ, ಅವರು ತಮ್ಮ ಗಾಯಗಳಿಗೆ ನೋವನ್ನು ಸಹಿಸುತ್ತಾ ತಮ್ಮ ಆಯುಧಗಳನ್ನು ಎತ್ತಿ ಪುನಃ ಬೇಗನೆ ಯುದ್ಧಕ್ಕೆ ಹೊರಟರು. ಹಜರತ್ ಉಸೈದ್ ಬಿನ್ ಹುರೈರ್ ರಲಿಯಲ್ಲಾಹು ಅನ್ನವರಿಗೆ 9 ಗಾಯಗಳಾಗಿದ್ದವು. ಅವರು ಅವುಗಳಿಗೆ ಮದ್ದು ಹಾಕಲು ಹೋಗುತ್ತಿದ್ದರು. ಅಷ್ಟರಲ್ಲಿ ಯುದ್ಧದ ಘೋಷಣೆ ಅವರ ಕಿವಿಗಳಿಗೆ ಮುಟ್ಟಿತು. ಅವರು ಗಾಯಗಳಿಗೆ ಮದ್ದು ಕಟ್ಟಲು ಕೂಡ ಕಾಯದೆ ಯುದ್ಧಕ್ಕಾಗಿ ಹೊರಟರು. ಬನು ಸಲ್ಮಾರಿಗೆ 40 ಗಾಯಗಳಾಗಿದ್ದವು. ಇಂತಹ ಸ್ಥಿತಿಯಲ್ಲಿಯೂ ಅವರು ಆದೇಶವನ್ನು ಪಾಲಿಸುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಂಡಾಗ ಅವರಿಗಾಗಿ ಮಗಫರತಿನ ದುವಾ ಮಾಡಿದರು. ತುಫೈಲ್ ಬಿನ್ ನುಅಮಾರಿಗೆ 13, ಖರಾಶ್ ಬಿನ್ ಅಸ್ಮರಿಗೆ 10, ಕಅಬ್ ಬಿನ್ ಮಾಲಿಕರಿಗೆ 10ಕ್ಕಿಂತ ಹೆಚ್ಚು ಮತ್ತು ಕತಬ್ ಬಿನ್ ಅಮೀರ್ ರವರಿಗೆ 9 ಗಾಯಗಳಾಗಿದ್ದವು. ಹಾಗಿದ್ದು ಮುಸ್ಲಿಮರು ತಮ್ಮ ಆಯುಧಗಳ ಕಡೆಗೆ ಹೋದರು ಮತ್ತು ತಮ್ಮ ಗಾಯಗಳಿಗೆ ಔಷಧಿ ಕಟ್ಟಲಿಕ್ಕಾಗಿ ನಿಲ್ಲಲಿಲ್ಲ. ಲೋಕ ಇರುವ ತನಕ
ಅವರು ಶ್ರದ್ಧಾಂಜಲಿ ಅರ್ಪಿಸುವಂತಾಗಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯುತ್ತಮವಾದ ಈ ಆವೇಶದ ಬಗ್ಗೆ ಅಲ್ಲಾಹನು ಮಾತ್ರ ಕುರ್ಆನಿನಲ್ಲಿ ಪ್ರಸ್ತಾವಿಸ್ತಾನೆ. ಅಲ್ಲಾಹನು ಹೇಳುತ್ತಾನೆ, ತಮಗೆ ಘಾಸಿಯಾದ ನಂತರವೂ ಅಲ್ಲಾಹನು ಮತ್ತು ಸಂದೇವಾಹಕರ ಕಡೆಗೆ ಓಗೊಡುವ ಪೈಕಿ ಸತ್ಕರ್ಮ ಮಾಡಿದವರಿಗೆ ದೇವಭಕ್ತರು ಮಹತ್ವದ ಪ್ರತಿಫಲವಿದೆ. ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಈ ವಚನದಲ್ಲಿ ಪ್ರಸ್ತಾಪಿಸಿದವರಲ್ಲಿ ಹಜರತ್ ಅಬೂಬಕರ್ ಮತ್ತು ಹಜರತ್ ಜುಬೈರ್ ರಲಿಯಲ್ಲಾಹು ಅನ್ಹು ಸಹ ಒಳಪಡುತ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಒಬ್ಬ ಸೌಭಾಗ್ಯಶಾಲಿ ನಿಷ್ಠಾವಂತ ಸಹಾಬಿಯಾದ ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾಹ್ ರಲಿಯಲ್ಲಾಹು ಅನ್ಹು ಕೂಡ ಇದ್ದರು. ಅವರು ತಮ್ಮ ತಂದೆಯ ಆಜ್ಞೆಯ ಪ್ರಕಾರ ತನ್ನ 9 ಸಹೋದರಿಯರ ಬಳಿಯಲ್ಲಿ ನಿಂತ ಕಾರಣದಿಂದ ಉಹುದ್ ಯುದ್ಧದಲ್ಲಿ ಭಾಗವಹಿಸಲಾಗಲಿಲ್ಲ. ಇದರ ಬಗ್ಗೆ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿಸಿದಾಗ ಅವರ ಪೈಕಿ ಪ್ರೇಮದ ಆ ವಿವರಣೆಯನ್ನು ಆಲಿಸಿದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರಿಗೆ ಹಮ್ರಾವುಲ್ ಅಸದ್ ಯುದ್ಧದಲ್ಲಿ ಭಾಗಿಯಾಗಲು ಅನುಮತಿ ಕೊಟ್ಟರು. ಈ ಕಾರ್ಯಾಚರಣೆಗಾಗಿ ಹೊರಡುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅವಸ್ಥೆ ಏನಾಗಿತ್ತು ಎಂದರೆ, ಅವರ ಅನುಗ್ರಹಿತ ಮುಖ ಗಾಯಗೊಂಡಿತು, ಅವರ ಅನುಗ್ರಹಿತ ಹಣೆಯಲ್ಲಿಯೂ ಗಾಯವಿತ್ತು, ಅವರ ಹಲ್ಲು ಮುರಿದಿತ್ತು, ಅವರ 2 ತುಟಿಗಳು ಒಳಗಿನಿಂದ ಗಾಯಗೊಂಡಿದ್ದವು, ಬಲ ತೋಳು ಮತ್ತು ಎಡ ಮೊಣಕಾಲುಗಳು ಗಾಯಗೊಂಡಿದ್ದವು. 70ಕ್ಕಿಂತಲೂ ಹೆಚ್ಚು ಗಾಯಗಳು ಇದ್ದ ಹಜರತ್ ತಲ್ಹಾ ಹೇಳುತ್ತಾರೆ, ನನ್ನ ಗಾಯಗಳಿಗಿಂತ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗಾಯಗಳ ಬಗ್ಗೆ ಚಿಂತಿತನಾಗಿದ್ದೆ. ಒಂದು ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮರ್ರೊಡನೆ ಹೀಗೆ ಹೇಳಿದರು, ಇನ್ನು ಮುಂದೆ ಖುರೈಶ್ಯರಿಗೆ ನಮ್ಮೊಡನೆ ಹೀಗೆ ಮಾಡಲು ಸಾಧ್ಯವಾಗಲಾರದು. ಅಲ್ಲಾಹನು ನಮಗೆ ಮಕ್ಕಾದ ಮೇಲೆ ವಿಜಯ ನೀಡುವನು. ಮತ್ತೊಂದು ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾವು ಹಜರುಲ್ ಅಸ್ವದನ್ನು ಚುಂಬಿಸುವೆವು. ಈ ಯುದ್ಧದಲ್ಲಿ 2 ಅನ್ಸಾರಿ ಸಹೋದರರಾದ ಹಜರತ್ ಅಬ್ದುಲ್ಲಾ ಬಿನ್ ಸಹಲ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ರಾಫಿಯಾ ಬಿನ್ ಸಹರ್ ರಲಿಯಲ್ಲಾಹು ಅನ್ಹು ಅನುಸರಣೆಯ ಮಾದರಿಯಾಗಿ ಕಂಡುಬರುತ್ತದೆ. ಅವರು ಗಾಯಗೊಂಡ ಸ್ಥಿತಿಯಲ್ಲಿ ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡಿದರು. ಇದರ ವಿವರಣೆ ಹೀಗಿದೆ: ಅವರಿಬ್ಬರು ಉಹುದ್ ಯುದ್ಧದಿಂದ ಮರಳಿ ಬಂದಾಗ ತೀವ್ರವಾಗಿ ಗಾಯಗೊಂಡಿದ್ದರು. ಹಮ್ರಾವುಲ್ ಅಸದ್ ಯುದ್ಧದಲ್ಲಿ ಭಾಗವಹಿಸುವುದಕ್ಕೆ ಸಂಬಂಧಿಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಜ್ಞೆಯನ್ನು ಅವರಿಬ್ಬರು ಆಲಿಸಿದಾಗ ಅವರಲ್ಲಿ ಒಬ್ಬ ಮತ್ತೊಬ್ಬರೊಡನೆ ಹೀಗೆ ಹೇಳಿದರು, ಅಲ್ಲಾಹನಾಣೆ, ನಮಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಯುದ್ಧದಲ್ಲಿ ಭಾಗವಹಿಸಲು ಸಾಧ್ಯವಾಗದೇ ಇದ್ದರೆ ಅದು ಬಹಳ ದೊಡ್ಡ ದೌರ್ಭಾಗ್ಯವಾಗುವುದು. ನಮಗೆ ಸವಾರಿ ಮಾಡಲು ಯಾವುದೇ ಸವಾರಿ ಮೃಗವಿಲ್ಲ, ಏನು ಮಾಡುವುದು ಎಂದು ಗೊತ್ತೂ ಆಗುತ್ತಿಲ್ಲ. ಹಜರತ್ ಅಬ್ದುಲ್ಲಾ ಹೇಳಿದರು, ನನ್ನ ಜೊತೆಗೆ ಬಾ, ನಾನು ಕಾಲ್ನಡಿಗೆಯಲ್ಲಿ ಹೋಗೋಣ. ಹಜರತ್ ರಾಫಿಕ್ ರಲಿಯಲ್ಲಾಹು ಅನ್ಹು ಹೇಳಿದರು, ಅಲ್ಲಾಹನಾಣೆ, ನನಗೆ ಗಾಯದ ಕಾರಣದಿಂದ ನಡೆಯಲು ಶಕ್ತಿ ಇಲ್ಲ. ಅವರ ಸಹೋದರ ಹೇಳಿದರು, ಬಾ, ನಾವು ಮೆಲ್ಲನೆ ನಡೆದುಕೊಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋಗೋಣ. ಹೀಗೆ ಅವರಿಬ್ಬರು ಬೀಳುತ್ತಾ ಏಳುತ್ತಾ ನಡೆದರು. ಇಬ್ಬರೂ ಗಾಯಗೊಂಡಿದ್ದರು. ಆದರೆ ಅವರಿಬ್ಬರಲ್ಲಿ ಸ್ವಲ್ಪ ಉತ್ತಮನು ಹೆಚ್ಚು ಗಾಯಗೊಂಡಿದ್ದ ಸಹೋದರನನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಿದ್ದರು. ಈ ಅವಸ್ಥೆಯಲ್ಲಿ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋಗುತ್ತಿದ್ದರು. ದೌರ್ಬಲ್ಯದ ಕಾರಣದಿಂದ ಚಲಿಸಲು ಸಾಧ್ಯವಾಗದ ಸ್ಥಿತಿ ಉಂಟಾಗುತ್ತಿದ್ದು. ಕೊನೆಗೆ ಇಶಾದ ಸಮಯದಲ್ಲಿ ಅವರಿಬ್ಬರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಾಜರಾದರು. ಸಹಾಬಿಯರು ಅಷ್ಟರಲ್ಲಿ ಡೇರೆಗಳನ್ನು ಹಾಕಿ ಬೆಂಕಿ ಹೊತ್ತಿಸಿಕೊಂಡಿದ್ದರು. ಅವರಿಬ್ಬರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ತರಲಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ನೀವು ತಡವಾಗಿ ಬರಲು ಕಾರಣವೇನು? ಅವರಿಬ್ಬರು ಅವರ ಕಾರಣಗಳನ್ನು ವಿವರಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಬ್ಬರಿಗಾಗಿ ದುವಾ ಮಾಡುತ್ತಾ ಹೀಗೆ ಹೇಳಿದರು, ನಿಮಗಿಬ್ಬರಿಗೂ ದೀರ್ಘಾಯುಸ್ಸು ಲಭಿಸಿದರೆ ನಿಮ್ಮ ಸವಾರಿಗಾಗಿ ಕುದುರೆಗಳು, ಹೇಸರಗತ್ತೆಗಳು ಮತ್ತು ಒಂಟೆಗಳು ಲಭಿಸುವುದಾಗಿ ನೀವು ನೋಡಿರಿ. ಆದರೆ ಈಗ ನೀವಿಬ್ಬರು ಕಾಲ್ನಡಿಗೆಯಲ್ಲಿ ಬೀಳುತ್ತಾ ಏಳುತ್ತಾ ಮಾಡಿದ ಈ ಯಾತ್ರೆಗಿಂತ ಅವು ಉತ್ತಮವಾಗಿರಲಾರವು. ಎಂದರೆ ನಿಮ್ಮ ಈ ಯಾತ್ರೆಯ ಪ್ರತಿಫಲ ಆ ಕಾಲದ ಅತ್ಯುತ್ತಮ ಅನುಗ್ರಹಗಳಿಗಿಂತ ಉತ್ತಮವಾಗಿರುತ್ತದೆ. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ಹೇಳುತ್ತಾರೆ, ಈ ಯುದ್ಧದ ಯಾತ್ರೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಆಹಾರ ಖರ್ಜೂರವಾಗಿದ್ದವು. ಹಜರತ್ ಸಅದ್ ಬಿನ್ ಉಬಾದ್ ರಲಿಯಲ್ಲಾಹು ಅನ್ಹು 30 ಒಂಟೆಗಳನ್ನು ಮತ್ತು ಖರ್ಜೂರಗಳನ್ನು ತಂದಿದ್ದರು.
ಹಮ್ರಾ ಉಲ್ ಅಸದ್ ಎಂಬ ಪ್ರದೇಶಕ್ಕೆ ತಲುಪುವ ತನಕ ಅವುಗಳು ನಮಗೆ ಧಾರಾಳವಾಗುತ್ತಿದ್ದವು. ಕೆಲವೊಮ್ಮೆ ಒಂಟೆ ಮಾಂಸವನ್ನು ತಿನ್ನಲಾಗುತ್ತಿತ್ತು. ಸೇನೆಯ ಆಧಿಕ್ಯ ಪ್ರಕಟಗೊಳ್ಳುವಂತಾಗಲು ಮತ್ತು ಶತ್ರುಗಳನ್ನು ಬೆರಗಾಗಿಸಲು ರಾತ್ರಿಯ ಸಮಯದಲ್ಲಿ ಬಹಳ ಹೆಚ್ಚಾಗಿ ಬೆಂಕಿಯ ಒಲೆಗಳನ್ನು ಉರಿಸಲಾಗುತ್ತಿತ್ತು. ಈ ಸಂಬಂಧವಾಗಿ ಮಅಬದ್ ಬಿನ್ ಅಬೂ ಮಅಬದ್ ಖಜಾಯಿಯ ಪ್ರಸ್ತಾಪ ಕೂಡ ಬರುತ್ತದೆ. ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿ ಮಾಡಿದ್ದನು ಮತ್ತು ಇಸ್ಲಾಮಿನ ಸೇನೆಯ ಬಗ್ಗೆ ಕುರೈಶಿಯರನ್ನು ಎಚ್ಚರಿಸಿದ್ದನು. ಆತನು ಆ ಕಾಲದಲ್ಲಿ ಮುಷ್ರಿಕ್ ಆಗಿದ್ದನು. ಆತನು ಅಬೂ ಸುಫಿಯಾನ್ನ ಮುಂದೆ ಇಸ್ಲಾಮಿನ ಸೇನೆಯ ಬಗ್ಗೆ ಯಾವ ರೀತಿ ವಿವರಿಸಿದನು ಎಂದರೆ, ಇದರಿಂದ ಅಬೂ ಸುಫಿಯಾನ್ ಮತ್ತು ಅವನ ಸಂಗಡಿಗರು ಧೈರ್ಯಗುಂದಿತು. ಅವರನ್ನು ಗಾಬರಿ ಮತ್ತು ಭಯ ಆವರಿಸಿತು. ಆದಷ್ಟು ಬೇಗ ತನ್ನ ಸೇನೆಯನ್ನು ಮಕ್ಕಾದ ಕಡೆಗೆ ತಲುಪಿಸುವುದೇ ಕ್ಷೇಮವೆಂದು ಅಬೂ ಸುಫಿಯಾನ್ ಮನಗಂಡನು. ಅಬೂ ಸುಫಿಯಾನ್ ಹೊರಟು ಹೋದ ವಾರ್ತೆ ಲಭಿಸಿದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 3 ದಿನಗಳ ಕಾಲ ಅಲ್ಲೇ ತಂಗಿದರು. ಅನಂತರ ಮದೀನಕ್ಕೆ ಮರಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 5 ದಿನಗಳಷ್ಟು ಕಾಲ ಮದೀನದಿಂದ ಹೊರಗೆ ಇದ್ದರು ಎಂದು ವರದಿಯಲ್ಲಿದೆ. ಹಜರತ್ ಅಬೂ ಉಬೈದ್ ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದೀನದ ಕಡೆಗೆ ಮರಳಿ ಬರುವುದಕ್ಕೆ ಮುಂಚೆ ಮುಆವಿಯಾ ಬಿನ್ ಮುಗೈರ್ನನ್ನು ಬಂಧಿಸಿದ್ದರು. ಆತನು ರಹಸ್ಯವಾಗಿ ಮದೀನದಲ್ಲಿಯೇ ವಾಸಿಸುತ್ತಿದ್ದನು ಮತ್ತು ಮದೀನದ ಸ್ಥಿತಿಗಳ ಬಗ್ಗೆ ವಿರೋಧಿಗಳಿಗೆ ಮಾಹಿತಿ ನೀಡುತ್ತಿದ್ದನು. ಆತನನ್ನು ಬಂಧಿಸಿದಾಗ ಆತನು ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ನವರಿಂದ ಅಭಯ ಯಾಚಿಸಿಕೊಂಡು ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ನರ ವಿನಂತಿಯ ಪ್ರಕಾರ ಆತನಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಭಯ ನೀಡುತ್ತಾ ಹೀಗೆ ಹೇಳಿದರು, ಈತ 3 ದಿನದೊಳಗೆ ಇಲ್ಲಿಂದ ಹೊರಟು ಹೋಗಬೇಕು. 3 ದಿನಗಳ ನಂತರ ಈತನನ್ನು ಇಲ್ಲಿ ಕಂಡು ಬರುವುದಾದರೆ ಈತನನ್ನು ವಧಿಸಲಾಗುವುದು. ಆದರೆ ಆತ 3 ದಿನಗಳ ನಂತರವೂ ರಹಸ್ಯವಾಗಿ ಅಲ್ಲಿಯೇ ಇದ್ದನು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಝೈದ್ ಬಿನ್ ಹಾರಿಶ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಅಮ್ಮಾರ್ ಬಿನ್ ಯಾಸಿರ್ರೊಡನೆ ಹೀಗೆ ಹೇಳಿದರು, ಆತ ಇಂತಿಂತಹ ಜಾಗದಲ್ಲಿ ಅಡಗಿರುವುದಾಗಿ ನೀವು ಕಾಣುವಿರಿ. ಹಾಗೆ ಅವರಿಬ್ಬರು ಆತನನ್ನು ಅಲ್ಲಿರುವುದಾಗಿ ಕಂಡು ಆತನನ್ನು ವಧಿಸಿದರು. ಹಮ್ರಾವುಲ್ ಅಸದಿನ ಪ್ರವೇಶದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಷ್ರಿಕ್ ಕವಿಯಾದ ಅಬೂ ಉಚ್ಚಾರಕನೂ ಸಹ ಬಂಧಿಸಿದ್ದರು. ಇದಕ್ಕೆ ಮುಂಚೆ ಬದ್ರ್ ಯುದ್ಧದ ಸಮಯದಲ್ಲಿ ಮುಸ್ಲಿಮರ ಕೈಯಲ್ಲಿ ಬಂಧಿಸಲ್ಪಟ್ಟಿದ್ದನು. ಆಗ ಆತನು ತನ್ನ ಬಡತನ ಮತ್ತು ಮಕ್ಕಳ ಹೆಸರಿನಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಕೃಪೆ ತೋರಲು ವಿನಂತಿಸಿದ್ದನು. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆತನಿಂದ ಯಾವುದೇ ಪರಿಹಾರವನ್ನು ಪಡೆಯದೆ ಉಪಕಾರವೆಂಬ ರೀತಿಯಲ್ಲಿ ಆತನನ್ನು ಬಿಡುಗಡೆಗೊಳಿಸಿದ್ದರು. ಇನ್ನು ಮುಂದೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಯುದ್ಧ ಮಾಡಲು ಬರಬಾರದೆಂದು, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಸೇನೆಯನ್ನು ತಯಾರು ಮಾಡಬಾರದೆಂದು, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಯಾರನ್ನೂ ಉತ್ತೇಜಿಸಬಾರದು ಎಂಬ ಪ್ರತಿಜ್ಞೆಯನ್ನು ಆತನಿಂದ ಪಡೆಯಲಾಗಿತ್ತು. ಆದರೆ ಆತನು ತನ್ನ ಪ್ರತಿಜ್ಞೆಯನ್ನು ಉಲ್ಲಂಘಿಸಿದನು ಮತ್ತು ಉಹುದ್ ಯುದ್ಧದಲ್ಲಿ ಕುರೈಶಿಯರ ಜೊತೆಗೆ ಮರಳಿ ಬಂದನು ಹಾಗೂ ತನ್ನ ಕವಿತೆಗಳ ಮೂಲಕ ಕುರೈಶಿಯರನ್ನು ಕೆರಳಿಸುತ್ತಿದ್ದನು. ಆತ ಈ ಬಾರಿ ಬಚಾವಾಗಿ ಹೋಗದಿರಲಿ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುವಾ ಮಾಡಿದರು. ಹಾಗೆ ಆತ ಪುನಃ ಬಂಧಿಸಲ್ಪಟ್ಟನು. ಆತನು ಪುನಃ ಬಿಡುಗಡೆಗೊಳಿಸಲಿಕ್ಕಾಗಿ ಕೆಲವು ಕಾರಣಗಳನ್ನು ಹೇಳಿಕೊಂಡನು. ಆದರೆ ಆತನನ್ನು ವಧಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶ ನೀಡಿದರು ಮತ್ತು ಸತ್ಯವಿಶ್ವಾಸಿ 1 ಹುತ್ತದಿಂದ 2 ಬಾರಿ ಕಚ್ಚಿಸಿಕೊಳ್ಳಲಾರನು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಉಳಿದ ಭಾಗ ಮುಂದಿನ ಭಾಗದಲ್ಲಿ ವಿವರಿಸಲಾಗುವುದು ಇನ್ಶಾ ಅಲ್ಲಾಹ್. ಲೋಕದ ಸ್ಥಿತಿಗತಿಗಳಿಗಾಗಿ ದುವಾಗಳನ್ನು ಮುಂದುವರಿಸಿ ಅಲ್ಲಾಹನು ಪ್ರತಿಯೊಬ್ಬ ಅಹಮದಿಯರನ್ನು ಎಲ್ಲ ವಿಧ ತೊಂದರೆಗಳಿಂದ ಸುರಕ್ಷಿತಗೊಳಿಸಲಿ. ಆಮೀನ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina
ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.